ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿಪಯಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ. ಇದು ನಮ್ಮ ಮನೆಯಲ್ಲೇ ಆಚರಣೆ ಮಾಡಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ವಿಡಿಯೋ ಕ್ಲಿಪ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀವಿ, ಕಳಶ ಏನೂ ಕೂರಿಸಿಲ್ಲ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವುದರಿಂದ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಜ್ಞಾನ, ಸಂಪತ್ತು ಎಲ್ಲನೂ ಸಿಗಲಿ ಅಂತಂದ್ಬಿಟ್ಟು ಆಚರಣೆ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಹೆಣ್ಣು ಮಕ್ಕಳು ಆಚರಣೆ ಮಾಡ್ತಾರೆ. ವ್ರತ ಮಾಡುವಾಗ ಅವರು ಉಪವಾಸದಲ್ಲೇ ಇರ್ತಾರೆ. ಮುಖ್ಯವಾಗಿ ಕಳಶ ಸ್ಥಾಪನೆ ಮಾಡ್ತಾರೆ. ಅದರಲ್ಲೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡೋದು ಶ್ರೇಷ್ಠ ಅಂತಾರೆ. ಸೊ ಪೂಜೆ ಪುನಸ್ಕಾರಗಳನ್ನು ಮಾಡಿ, ನೈವೇದ್ಯ ಮಾಡಿ ಪೂಜೆ ಸಲ್ಲಿಸ್ತಾರೆ. ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಡಂಬರದಿಂದ ಆಚರಣೆ ಮಾಡ್ತಾರೆ. ಹಾಗೇನೂ ಇರುವುದಿಲ್ಲ. ನಾವು ಭಕ್ತಿಯಿಂದ, ಆಸಕ್ತಿಯಿಂದ, ನಮ್ಮಿಂದ ಏನು ಸಾಧ್ಯ ಅದರಿಂದ ನಾವು ಈ ಹಬ್ಬ ಆಚರಣೆ ಮಾಡಿದ್ರೆ ಸಾಕು, ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ. ಇನ್ನು ಕೊನೆಯದಾಗಿ ವ್ರತ ಮಾಡುವವರು ಮುತ್ತೈದೆಯರನ್ನು ಮನೆಗೆ ಕರೆಸಿಬಿಟ್ಟು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಬಾಗಿಣವನ್ನು ಕೊಟ್ಬಿಟ್ಟು ಅವರಿಂದ ಆಶೀರ್ವಾದ ಪಡೆದಾಗ ಈ ವ್ರತವು ಪರಿಪೂರ್ಣ ಆಗತ್ತೆ. ಹಾಗೆ ಇಡೀ ಕುಟುಂಬದವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ನನ್ನ ಮಗ ಆದಿತ್ಯನ ಟ್ರೆಡಿಷ್ನಲ್ ಆಗಿ ಕಾಣಿಸ್ಲಿ ಅಂತಂದ್ಬಿಟ್ಟು ಅವನಿಗೆ ಶರ್ಟು, ಪಂಚೆ, ಶಲ್ಯನ ಹಾಕಿಬಿಟ್ಟು ರೆಡಿ ಮಾಡಿಸಿದ್ದೆ. ಅದರದ್ದು ವಿಡಿಯೋ ಕ್ಲಿಪ್ ಇದು ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಲ್ವಾ. ಸೊ ನನ್ನ ಹಸ್ಬೆಂಡ್ ಕೂಡ ಟ್ರೆಡಿಷ್ನಲ್ ಆಗಿಯೇ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿದ್ದರು. ಇಬ್ಬರು ಅಪ್ಪ ಮಗ ಒಂದೇ ಥರ ಕಾಣ್ತಿದ್ದಾರೆ ಅಲ್ವಾ. ಹಾಗೆ ನೋಡಿ ನನ್ನ ಹಸ್ಬೆಂಡು ಪಾಪವನ್ನು ದೇವ್ರ ಮನೆ ಒಳಗೆ ಕರ್ಕೊಂಡು ಹೋಗಿ ಈ ಥರ ಕೈ ಮುಗಿ ದೇವರಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿಂದು ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.